ವೀಕ್ಷಕರೇ, ನಾವಿವತ್ತು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರೋ ರಾಮೇಶ್ವರಂನಲ್ಲಿದ್ದೀವಿ. ಸೊ ನೀವು ನೋಡ್ತಿರ್ಬೋದು, ಇಲ್ಲಿಂದ ನಾವು ಆ ಕಡೆ ಸಮುದ್ರ ಪಾಸ್ ಮಾಡಿದರೆ ಶ್ರೀಲಂಕಾ ಬರುತ್ತೆ. ಇದು ಅಗ್ನಿ ತೀರ್ಥ ಅಂತ ಒಂದು ಜಾಗ. ಸೊ ನಾವು ಫಸ್ಟ್ ಇಲ್ಲಿ ಬಂದ್ಬಿಟ್ಟು ಒಂದು ತೀರ್ಥ ಸ್ನಾನ ಮಾಡಿಕೊಂಡು ಪ್ರೋಕ್ಷಣೆ ಮಾಡಿಬಿಟ್ಟು ಅಲ್ಲಿ ಕಾಣಿಸ್ತಿದೆಯಲ್ಲ ಆ ದಡದಲ್ಲಿ ಸ್ನಾನ ಮಾಡೋದಕ್ಕೆ ಜಾಗ ಮಾಡಿದ್ದಾರೆ. ಅಲ್ಲಿ ಕೂಡ ಮಾಡ್ಬೋದು, ಅಥವಾ ಇಲ್ಲೇ ಮಾಡಿಬಿಟ್ಟು ನೀವು ಡ್ರೆಸ್ ಚೇಂಜ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು, ರಾಮನಾಥ ದೇವಸ್ಥಾನಕ್ಕೆ ಹೋಗ್ಬೋದು. ಸೊ ಇದ್ರ ವಿಶೇಷತೆ ಏನು ಅಂತ ಹೇಳ್ಬಿಟ್ಟು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊತಾ ಹೋಗೋಣ. ಸೊ ಇಲ್ಲಿ ಮೇನ್ ಆಗಿ ಒಂದು ರೀಸನ್ ಅಂತ ಹೇಳಿದ್ರೆ, ಶ್ರೀರಾಮನವರು ರಾವಣ ಸಂಹಾರ ಮಾಡಿದ್ಮೇಲೆ ಬ್ರಹ್ಮದೋಷವನ್ನು ನಿವಾರಿಸ್ಕೊಳ್ಳೋದಕ್ಕೋಸ್ಕರ ಈಶ್ವರನ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಈಶ್ವರ ಲಿಂಗ ಪ್ರತಿಷ್ಠಾಪನೆ ಮಾಡಿರೋದು ರಾಮೇಶ್ವರದಲ್ಲಿದೆ. ಅದಕ್ಕೋಸ್ಕರ ಇದು ತುಂಬಾ ಒಂದು ಶ್ರೇಷ್ಠವಾದ ಜಾಗ. ಇಲ್ಲಿ ಬಂದ್ರೆ 4 ಧಾಮ ಇದೆ, 4 ಧಾಮ್ ಅಂತ ಇದೆ. ಅದರಲ್ಲಿ ಒಂದು ಧಾಮ ಇದು ರಾಮೇಶ್ವರಂ. ಸೊ ನೀವು ಭಾರತದಲ್ಲಿ ಇದನ್ನ ಬಂದು ವಿಸಿಟ್ ಮಾಡಿದ್ರೆ ಸೊ 4 ಧಾಮ ನೀವು ಕವರ್ ಮಾಡಿದಷ್ಟು ಪುಣ್ಯ ಸಿಗತ್ತೆ ಅಂತ ಹೇಳ್ತಾರೆ. ಸೊ ನಾವು ಹಿಂಗೆ ಇದ್ರ ಬಗ್ಗೆ ವಿಶೇಷತೆಯನ್ನು ತಿಳ್ಕೊಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ರಾಮಾಯಣದ ಪ್ರಕಾರ ಶ್ರೀರಾಮನು ರಾವಣನನ್ನು ಸಂಹರಿಸಿದ ನಂತರ ಬ್ರಹ್ಮಹತ್ಯ ದೋಷ ನಿವಾರಣೆಗೆ ಶಿವನ ಆರಾಧನೆ ಮಾಡಲು ನಿರ್ಧರಿಸ್ತಾರೆ. ಹನುಮಂತ ಕೈಲಾಸದಿಂದ ಶಿವಲಿಂಗ ತರಲು ಹೋಗಿರ್ತಾರೆ. ಆದ್ರೆ ಅವ್ರು ಬರೋದಕ್ಕೆ ಸಮಯ ಆಗತ್ತೆ ಅಂತ ಸೀತಾದೇವಿಯವರು ಸಮುದ್ರದ ಮರಳಿನಿಂದ ಒಂದು ಶಿವಲಿಂಗ ಮಾಡ್ತಾರೆ. ಸೊ ಅದೇ ಇಂದಿನ ರಾಮನಾಥ ಸ್ವಾಮಿ ಲಿಂಗ ಎಂದು ಪೂಜಿಸಲಾಗುತ್ತೆ. ನಂತರ ಹನುಮಂತ ತಂದ ಶಿವಲಿಂಗವನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ಇಂದಿಗೂ ಮೊದಲು ಹನುಮಂತ ತಂದಿದ್ದ ವಿಶ್ವಲಿಂಗಕ್ಕೆ ಪೂಜೆ ಮಾಡಿ ನಂತರ ರಾಮನಾಥ ಸ್ವಾಮಿ ದರ್ಶನ ಮಾಡುವ ಒಂದು ಸಂಪ್ರದಾಯ ಇದೆ. ಈ ದೇವಸ್ಥಾನದ ಎದುರಿನ ಸಮುದ್ರ ಇದೆಯಲ್ಲ, ಅದನ್ನೇ ಅಗ್ನಿತೀರ್ಥ ಅಂತ ಕರೀತಾರೆ. ಈ ಹೆಸರು ಏನಕ್ಕೆ ಬಂತು ಅಂತ ನೋಡೋದಾದ್ರೆ ಒಂದು ವಿಶೇಷ ಕಥೆ ಇದೆ. ಸೀತಾದೇವಿಯವರು ಅಗ್ನಿ ಪರೀಕ್ಷೆ ಮಾಡಿದ್ದು ನಮಗೆಲ್ಲ ಗೊತ್ತಿದೆ. ಸೊ ಅದಾದ ನಂತರ ಅಗ್ನಿದೇವರು ತನ್ನ ಪಾಪ ನಿವಾರಣೆ ಮಾಡೋದಕ್ಕೆ ಇದೇ ಸ್ಥಳದಲ್ಲಿ ಸ್ನಾನ ಮಾಡಿದ್ರು ಅಂತ ಒಂದು ನಂಬಿಕೆ ಇದೆ. ಆದ್ರಿಂದ ಈ ಸಮುದ್ರಕ್ಕೆ ಅಗ್ನಿತೀರ್ಥಂ ಅಂತ ಹೆಸರು ಬಂತು. ಸೊ ಇಲ್ಲಿ ವಿಚಾರಿಸಿದಾಗ ಬಹುತೇಕ ಜನರು ಹೇಳಿದೇನಂತ ಹೇಳಿದ್ರೆ, ಮೊದಲು ಇಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡಿಬಿಟ್ಟು ಅದಾದ ನಂತರ ದೇವಸ್ಥಾನದ ಒಳಗಡೆ ಇರುವ 22 ಪವಿತ್ರ ಬಾವಿಗಳಲ್ಲಿ ತೀರ್ಥ ಸ್ನಾನ ಮಾಡಬೇಕಂತ. ಆಶ್ಚರ್ಯದ ವಿಷಯ ಏನಂತ ಹೇಳಿದ್ರೆ, ಈ 22 ಬಾವಿಗಳು ಒಂದೇ ದೇವಸ್ಥಾನದ ಒಳಗಡೆ ಇದ್ರು, ಒಂದೇ ಕಾಂಪೌಂಡ್ ಒಳಗಡೆ ಇದೆ. ಆದ್ರೂ ಪ್ರತಿಯೊಂದು ಬಾವಿಯ ನೀರಿನ ರುಚಿ, ಟೆಂಪರೇಚರ್, ಮಿನರಲ್ ಕಾಂಪೋಸಿಷನ್ ಡಿಫ್ರೆಂಟ್ ಆಗಿದೆ. ಸೊ ಸೈಂಟಿಸ್ಟ್ಗೂ ಇದು ಒಂದು ಮಿಸ್ಟ್ರಿ ಆಗಿ ಉಳಿದಿದೆ. ಪ್ರತಿ ಬಾವಿಗೂ ತನ್ನದೇ ಆದ ಒಂದು ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಇದೆ ಅಂತ ಭಕ್ತರು ನಂಬ್ತಾರೆ. ಸೊ ಇವಾಗ ದೇವ್ರ ದರ್ಶನ ಪ್ರೊಸೆಸ್ ಹೇಗಿದೆ ಅಂತ ನೋಡೋಣ. ಸೊ ಈ ತರ ಆಟೋ ಸಿಗುತ್ತೆ ನಿಮ್ಗೆ ಎಂಟ್ರೆನ್ಸ್ ಅಲ್ಲಿ. ಇದರಿಂದ ನೀವು ನಾರ್ತ್ ಗೇಟ್ ಹೋಗ್ಬೋದು. 22 ಕುಂಡದ ಸ್ನಾನ ಮಾಡಿ ಸೌತ್ ಗೇಟ್ ಅಲ್ಲಿ ನೀವು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ರೂಮ್ ಇರುತ್ತೆ. ಅಲ್ಲಿ ಸ್ಲಿಪ್ಪರ್ ಇಟ್ಬಿಟ್ಟು ಅಲ್ಲಿ ಚೇಂಜ್ ಮಾಡ್ಕೊಂಡು ದೇವಸ್ಥಾನ ಮಾಡ್ಕೊಂಡು ಬರ್ಬೋದು. ಸೊ ಇಲ್ಲಿ ರಾಮೇಶ್ವರಂ ಅಲ್ಲಿ ಇನ್ನೊಂದು ಪದ್ಧತಿ ಏನಂತ ಹೇಳಿದ್ರೆ, ಫಸ್ಟ್ ನಾವು ರಾಮನಾಥ ಸ್ವಾಮಿ ದೇವಸ್ಥಾನ ಹೋಗಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ನಾವು ಪಾರ್ವತಿ ದೇವಸ್ಥಾನಕ್ಕೆ ಹೋಗಬೇಕು. ಇದು ಒಂದೇ ಒಂದು ಟೆಂಪಲ್ ಕಾಂಪ್ಲೆಕ್ಸ್ ಅಲ್ಲಿ ಇರುತ್ತೆ. ಬಟ್ ಫಸ್ಟ್ ನಾವು ರಾಮನಾಥ ಸ್ವಾಮಿ ಟೆಂಪಲ್ಗೆ ಹೋಗಬೇಕು. ಸೊ ಪಾರ್ವತಿ ದೇವಸ್ಥಾನದಿಂದ ಎಕ್ಸಿಟ್ ಆಗಬೇಕಾದ್ರೆ ನಿಮಗೆ 1200 ಮೀಟರ್ ಉದ್ದದ ಕಾರಿಡಾರ್ ಕೂಡ ನೋಡ್ಬೋದು. ಸೊ ಅಲ್ಲಿ 1200ಕ್ಕೂ ಹೆಚ್ಚು ಸುಂದರ ಕಲ್ಲಿನ ಕಂಬಗಳು ಇದೆ. ಎಲ್ಲದೂ ಕೂಡ ಸಿಮೆಂಟ್ರಿ ಆಗಿರುತ್ತೆ. ಅದು ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ. ಹೋದಾಗ ಮಿಸ್ ಮಾಡದೆ ನೋಡ್ಕೊಂಡ್ ಬನ್ನಿ. ನಾನು ಅವಾಗಲೇ ಹೇಳಿದಾಗೆ ರಾಮೇಶ್ವರಂ ಭಾರತದ ಅತ್ಯಂತ ಪವಿತ್ರವಾದ ಒಂದು ಕ್ಷೇತ್ರ ಆಗಿದೆ. 4 ಧಾಮ್ ಅಂತ ಕರೀತಾರೆ, ಅದರಲ್ಲಿ ರಾಮೇಶ್ವರಂ ಕೂಡ ಒಂದಾಗಿದೆ. ಉಳಿದ 3 ಕ್ಷೇತ್ರಗಳು ಬದ್ರಿನಾಥ್ ನಾರ್ತ್ ಅಲ್ಲಿ ಬರುತ್ತೆ, ದ್ವಾರಕಾ ವೆಸ್ಟ್ ಅಲ್ಲಿ ಬರುತ್ತೆ, ಜಗನ್ನಾಥ್ ಪುರಿ ಈಸ್ಟ್ ಬರುತ್ತೆ, ಮತ್ತು ಸೌತ್ ಅನ್ನು ಪ್ರತಿನಿಧಿಸ್ತಾ ಇರೋದು ಈ ರಾಮೇಶ್ವರಂ ಟೆಂಪಲ್. ಹಿಂದೂ ಸಂಪ್ರದಾಯದ ಪ್ರಕಾರ ಜೀವನದಲ್ಲಿ ಒಮ್ಮೆ ಆದರೂ ಈ 4 ಕ್ಷೇತ್ರಗಳಲ್ಲಿ ಭೇಟಿ ನೀಡಿದ್ರೆ ಅತ್ಯಂತ ಪುಣ್ಯ ಸಿಗತ್ತೆ ಅಂತ ನಂಬ್ತಾರೆ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ಬೇಕಂದ್ರೆ, ಇಲ್ಲಿನ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ್ದು ಶ್ರೀರಾಮನೇ ಆದ್ರೂ ಇದು ಶಿವನ ದೇವಸ್ಥಾನ. ಅಂದ್ರೆ ವೈಷ್ಣವ ಮತ್ತು ಶೈವ ಸಂಪ್ರದಾಯಗಳನ್ನು ಒಟ್ಟಿಗೆ ತಗೊಂಡು ಹೋಗುವ ಒಂದು ಅಪರೂಪ ಕ್ಷೇತ್ರ ಇದು. ಇಲ್ಲಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಧನುಷ್ಕೋಡಿ ಅಂತ ಇದೆ. ಶ್ರೀರಾಮನು ರಾಮ್ ಸೇತುವೆ ನಿರ್ಮಿಸಿದ ಪ್ರದೇಶ ಅಂತ ಹೇಳ್ತಾರೆ. ಸೊ ಹೀಗಾಗಿ ರಾಮೇಶ್ವರಂ ಟ್ರಿಪ್ಗೆ ಬಂದವರು ಧನುಷ್ಕೋಡಿ ಮಿಸ್ ಮಾಡದೆ ನೋಡಬೇಕು. ಸೊ ಇವಾಗ ನಾವು ಇಲ್ಲಿಂದ ಸೀದಾ ಧನುಷ್ಕೋಡಿಗೆ ಹೋಗೋಣ. ಅಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ನೋಡೋಣ.
ಧನುಷ್ಕೋಡಿ. ಧನುಷ್ಕೋಟಿ ಚೆನ್ನಾಗಿದೆಯಾ? ಅಯ್ಯೋ ಎಂಥ ಸೀನು. ಧನುಷ್ಕೋಟಿಯಲ್ಲಿ ರಾಮ ಎಲ್ಲಿ ಬಂದು ಹೊಡೆದಾಡ ಮಾಡಿ ಆಡಿ ಮಾಡಿ ಮಾಡಿ ಸಮುದ್ರ ಸೇರುತ್ತೆ, ಬೆಂಗಾಲ್ ಸೇರುತ್ತೆ ನೋಡಿ. ಅರಬ್ಬಿ ಸಮುದ್ರ ಉಕ್ಕಿ ಉಕ್ಕಿ ಅಲೆಗಳೆಲ್ಲ ಬರುತ್ತೆ. ಬೇ ಆಫ್ ಬೆಂಗಾಲ್ ಸೈಲೆಂಟಾಗಿ ಬಿಲನ ಆಗ್ತದೆ. ಖುಷಿ ಆಯ್ತಾ ನಿಮ್ಗೆ ನೋಡಿ? ಖುಷಿಯ ಹೇಳಕ್ಕೆ ಸಾಧ್ಯ. ನಮಸ್ಕಾರ ಎಲ್ಲರಿಗೂ. ನಾವೀಗ ಧನುಷ್ಕೋಟಿಗೆ ಬಂದಿದ್ವಿ. ತುಂಬ ಖುಷಿಯಾಗತ್ತೆ. ಈ ಪ್ಲೇಸ್ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲರೂ ಬರ್ಬೋದು. ಒಂದು ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ನೋಡ್ಬೋದು ಅಂಥ ಪ್ಲೇಸು. ರಾಮೇಶ್ವರಂ ಮತ್ತು ಧನುಷ್ಕೋಟಿ ತುಂಬ ಚೆನ್ನಾಗಿದೆ. ಯಾವ್ದು ಇಷ್ಟ ಆಯ್ತು? ರಾಮೇಶ್ವರಮಲ್ಲಿ ಟೆಂಪಲ್ ಇಷ್ಟ ಆಯಿತು. ಧನುಷ್ಕೋಟಿಯಲ್ಲಿ ಬೀಚ್ಗಳು, ಈ ಪ್ಲೇಸ್ಗಳೆಲ್ಲ ತುಂಬ ಚೆನ್ನಾಗಿ ಇಷ್ಟ ಆಯಿತು.